ಎಳ್ಳು ಬೆಲ್ಲವ ತಿಂದು ಎಳ್ಳು ಬೆಲ್ಲವ ಹಂಚಿ ಒಳ್ಳೊಳ್ಳೆ ಮಾತನಾಡೋಣ ಅಲ್ವೇ ಬಂಧುಗಳೇ. ಒಳ್ಳೊಳ್ಳೆ ಮಾತುಗಳನ್ನಾಡೋಣ. ಒಬ್ಬರ ಮನಸ್ಸುಗಳನ್ನ ಅರಿತುಕೊಂಡು ಅವರ ಸಂತೋಷದಲ್ಲಿ ಪಾಲ್ಗೊಳ್ಳೋಣ. ಇದೇ ಅಲ್ವಾ ನಮ್ಮ ಭಾರತೀಯ ಸಂಸ್ಕೃತಿ. ಇದನ್ನ ನಾವು ಮಕರ ಸಂಕ್ರಾಂತಿ ಹಬ್ಬದ ಮೂಲಕ ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ. ಭಾರತದಲ್ಲಿ ಸುಗ್ಗಿ ಕಾಲದ ಆರಂಭವನ್ನ ಹೊಸ ವರ್ಷದ ಸಂಭ್ರಮವನ್ನಾಗಿ ಆಚರಣೆ ಮಾಡ್ತೇವೆ. ಉತ್ತರ ಭಾಗದಲ್ಲಿ ಚಳಿಗಾಲವು ಉತ್ತುಂಗದಲ್ಲಿರುವಾಗ ದೇಶಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ. ಈ ಸುಗ್ಗಿ ಹಬ್ಬವನ್ನ ಭಾರತದ ವಿವಿಧ ಭಾಗಗಳಲ್ಲಿ ಸಂಕ್ರಾಂತಿ, ಲೋಹರಿ, ಪೊಂಗಲ್ ಮತ್ತು ಬಿಹು ಎಂದು ವಿವಿಧ ಹೆಸರುಗಳಿಂದ ಕರೀತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ಸಡಗರ ಮತ್ತು ಉತ್ಸಾಹದಿಂದ ಮಕರ ಸಂಕ್ರಮಣ ಅಂತ ಆಚರಣೆಯನ್ನ ಮಾಡ್ತೇವೆ. ಪ್ರತಿ ವರ್ಷ ಜನವರಿ 15ರಂದು ಬರುವಂತಹ ಈ ಹಬ್ಬವು ಹಿಂದೂಗಳ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಬಂಧುಗಳೇ. ಮಕರ ಸಂಕ್ರಾಂತಿಯು ಕೇವಲ ಆಚರಣೆಯಲ್ಲ, ಅದಕ್ಕೆ ಖಗೋಳಶಾಸ್ತ್ರದ ಮಹತ್ವವೂ ಕೂಡ ಇದೆ. ಸೌರಮಾನ ಪದ್ಧತಿಯನ್ನ ಆಧರಿಸಿ ಈ ಹಬ್ಬವನ್ನ ಆಚರಣೆ ಮಾಡ್ತೇವೆ. ಇದು ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲಿಸಲು ಪ್ರಾರಂಭಿಸುವಂತಹ ಪುಣ್ಯ ಕಾಲವಾಗಿದೆ ಬಂಧುಗಳೇ. ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನ ಅತ್ಯಂತ ಶುಭ ದಿನ ಅಂತ ಕೂಡ ಪರಿಗಣಿಸ್ತೇವೆ. ನಮಗೆ ಅನ್ನ ನೀಡುವಂತಹ ಭೂತಾಯಿಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಪ್ರಮುಖ ಸಂದೇಶವಾಗಿದೆ, ಉದ್ದೇಶವಾಗಿದೆ. ಶಾಂತಿ, ಪ್ರೀತಿ ಮತ್ತು ಸೌಹಾರ್ದತೆಯನ್ನ ಹಂಚುವುದು ಇದರ ಮುಖ್ಯ ಉದ್ದೇಶ. ಅದಕ್ಕೆ ಎಳ್ಳು ಬೆಲ್ಲವ ತಿಂದು ಒಳ್ಳೊಳ್ಳೆಯ ಮಾತನಾಡೋಣ ಅಂತ ಹೇಳೋದು. ಮಕ್ಕಳು, ಮಹಿಳೆಯರು ಹೊಸ ಬಟ್ಟೆಯನ್ನ ಧರಿಸ್ತಾರೆ, ರುಚಿಕರವಾದ ಅಡುಗೆಯನ್ನ ಮಾಡ್ತಾರೆ. ಪರಸ್ಪರ ಭೇಟಿಯಾಗುವುದು ಮತ್ತು ಸಿಹಿ ಹಂಚುವುದು ರಾಜ್ಯಾದ್ಯಂತ ಕಂಡುಬರುವಂತಹ ದೃಶ್ಯ. ಅಲ್ಲದೆ ಈ ದಿವಸ ತಾವೇನು ರುಚಿಯಾದ ಅಡುಗೆಯನ್ನ ಮಾಡಿರ್ತಾರೋ ಅದನ್ನ ತಮ್ಮ ಬಂಧು ಬಾಂಧವರಿಗೂ ಆತ್ಮೀಯರಿಗೂ ಹಂಚಿ ತಿನ್ನುವಂತಹ ಸುಂದರ ಹಬ್ಬ. ಕರ್ನಾಟಕ ರಾಜ್ಯದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಸಮೃದ್ಧವಾಗಿ ಬೆಳೆ ಬೆಳೆಯಲು ಕಾರಣವಾಗಿರುವಂತಹ ಆ ಸೂರ್ಯ ದೇವನಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಸುಗ್ಗಿಯ ಮೊದಲ ಫಸಲನ್ನ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಹಬ್ಬಕ್ಕೂ ಮುನ್ನವೇ ಮನೆಗಳನ್ನ ಸ್ವಚ್ಛಗೊಳಿಸ್ತಾರೆ. ಸುಣ್ಣ ಬಣ್ಣಗಳಿಂದ ಬಾಗಿಲಿಗೆ ಮಾವಿನ ತೋರಣ ಮತ್ತು ಬಣ್ಣ ಬಣ್ಣದ ರಂಗೋಲಿಯಿಂದ ಸಿಂಗಾರವನ್ನು ಮಾಡ್ತಾರೆ. ಸಂಕ್ರಾಂತಿ ಅಂದ್ರೆ ಎಳ್ಳು ಮತ್ತು ಬೆಲ್ಲದ ಸವಿಯೂಟ. ಈ ಚಳಿಗಾಲದೊಳಗೆ ದೇಹಕ್ಕೆ ಉಷ್ಣತೆ ನೀಡುವಂತಹ ಎಳ್ಳು ಮತ್ತು ಬೆಲ್ಲವನ್ನ ಈ ಹಬ್ಬದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಜೊತೆಗೆ ಕಬ್ಬನ್ನು ಕೂಡ ತಿಂತಾರೆ. ಅಕ್ಕಿ ಮತ್ತು ಬೇಳೆಯಿಂದ ತಯಾರಿಸಿದ ಹುಗ್ಗಿ ಅಥವಾ ಕಿಚಡಿಯನ್ನ ತುಪ್ಪದೊಂದಿಗೆ ಸವಿಯಲಾಗುತ್ತೆ. ಎಳ್ಳು ಮತ್ತು ಕಿಚಡಿಯನ್ನ ದಾನ ಮಾಡುವುದು ಶ್ರೇಷ್ಠ ಅಂತ ಕೂಡ ನಂಬಿದ್ದಾರೆ ಕರ್ನಾಟಕದ ಜನ. ಎಳ್ಳಿನ ಉಂಡೆ, ಪೊಂಗಲ್ ವಡೆ, ಪುಳಿಯೋಗರೆ ಮತ್ತು ಪಾಯಸ ಈ ಹಬ್ಬದ ವಿಶೇಷವಾಗಿರುವಂತಹ ತಿನಿಸುಗಳಾಗಿವೆ. ಇನ್ನು ವಿಶೇಷ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ರೊಟ್ಟಿ, ಚಪಾತಿ, ಹಸಿ ತರಕಾರಿಗಳನ್ನ, ವಿವಿಧ ಪಲ್ಯಗಳನ್ನ ಗೆಣಸಿನಲ್ಲಿ ತಯಾರಿಸಿ ಹಂಚುವುದು ರೂಢಿಯಾಗಿದೆ. ಕರ್ನಾಟಕದಲ್ಲಿ ಸಂಕ್ರಾಂತಿಯಂದು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವಾಗ ಎಳ್ಳು ಬೆಲ್ಲವ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳುವುದು ಕೂಡ ರೂಢಿಯಲ್ಲಿದೆ. ಕಡಲೆಕಾಯಿ ಬೀಜ, ಹುರಿಗಡಲೆ, ಕೊಬ್ಬರಿ ಮತ್ತು ಬೆಲ್ಲದ ಮಿಶ್ರಣವಾದ ಈ ಎಳ್ಳು ಬೆಲ್ಲ ಆರೋಗ್ಯಕರವಾದ ತಿಂಡಿಯೂ ಹೌದು. ಸಂಕ್ರಾಂತಿಯಂದು ಆಕಾಶವು ಬಣ್ಣ ಬಣ್ಣದ ಗಾಳಿಪಟಗಳಿಂದ ತುಂಬಿರುತ್ತೆ. ಗಾಳಿಪಟವನ್ನ ಹಾರಿಸುವುದು, ದೇವಾಲಯಗಳಿಗೆ ಭೇಟಿ ನೀಡುವುದು, ರಂಗೋಲಿ ಸ್ಪರ್ಧೆ ಮತ್ತು ಕುಸ್ತಿ ಪಂದ್ಯಾವಳಿಗಳು ಹಬ್ಬದ ಸಂಭ್ರಮವನ್ನ ಹೆಚ್ಚಿಸುತ್ತವೆ ಬಂಧುಗಳೇ.
ಇಂತಹ ಶುಭಕರವಾಗಿರುವಂತಹ ಮಕರ ಸಂಕ್ರಾಂತಿಯಂದು ಇನ್ನು ಕೆಲವರು ಈ ಸಂಕ್ರಾಂತಿ ಹಬ್ಬದ ದಿವಸ ನದಿ, ಸಮುದ್ರ ಸ್ನಾನವನ್ನ ಮಾಡುವುದು ರೂಢಿಯನ್ನಿಟ್ಕೊಂಡಿರ್ತಾರೆ. ಅಲ್ಲಿ ನದಿ ಸ್ನಾನ ಮಾಡೋದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತೆ. ಪ್ರವಾಸ ಮಾಡಿ ತೀರ್ಥಕ್ಷೇತ್ರಗಳಲ್ಲಿ ದೇವತೆಗಳ ದರ್ಶನವನ್ನ ಪಡೆಯುವುದು ಕೂಡ ರೂಢಿಯಲ್ಲಿರುವಂತಹದ್ದು. ಬಂಧುಗಳೇ, ತಾವು ಕೂಡ ಎಳ್ಳು ಬೆಲ್ಲವನ್ನ ತಿನ್ನಿ ಆರೋಗ್ಯವಾಗಿರಿ. ನೀವು ತಿನ್ನುವಂತಹ ಉತ್ತಮ ಗುಣಮಟ್ಟದ ಎಳ್ಳು, ಬೆಲ್ಲ, ಕಬ್ಬು, ಸಕ್ಕರೆಯನ್ನ, ಬೆಲ್ಲವನ್ನ ಇನ್ನೊಬ್ಬರಿಗೂ ಹಂಚಿ ಒಳ್ಳೊಳ್ಳೆ ಮಾತಾಡಿ ಅಂತ ಅವರಲ್ಲಿ ಕೋರಿಕೆಯನ್ನ ಸಲ್ಲಿಸಿ. ನೀವು ಒಳ್ಳೆಯದನ್ನ ಮಾತಾಡಿ ಅವರನ್ನು ಒಳ್ಳೆಯ ಮಾತನಾಡುವಂತೆ ಪ್ರೇರಣೆಯನ್ನ ನೀಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.